ಬೆಳಗಾವಿ ತಾಲೂಕಿನ ಬಡಾಲ ಅಂಕಲ್ಗಿ ಗ್ರಾಮದ ಕೌರಿಗುಡ್ಡ ಪ್ರದೇಶದಲ್ಲಿ ಲಕ್ಷಾಂತರ ಗಿಡಮರಗಳನ್ನು ಜೆಸಿಬಿ ಬಳಸಿ ಕಿತ್ತಿ ಹಾಕಿರುವಂತಹ ಮಾನವೀಯ ಘಟನೆ ಬೆಳಕಿಗೆ ಬಂದಿದೆ. ಕಂದಾಯ ಇಲಾಖೆಗೆ ಸೇರಿದ ಅರಣ್ಯ ಪ್ರದೇಶದಲ್ಲಿ ಯಾವುದೇ ಅರಣ್ಯ ಇಲಾಖೆಯ ಅನುಮತಿ ಪಡೆಯದೆ ಮರಗಳನ್ನು ಕಡಿದು ಹಾಕಲಾಗಿದೆ ಎಂಬ ಗಂಭೀರ ಆರೋಪಗಳು ಕೇಳಿಬಂದಿವೆ. ಶ್ರೀಗಂಧ, ಸಾಗವಾನಿ, ಕೌಳಿ, ಕಾರಿ, ಬೋರೆಹಣ್ಣು ಸೇರಿದಂತೆ ವಿವಿಧ ತಳಿಯ ಔಷಧೀಯ ಹಾಗೂ ಅಪರೂಪದ ಮರಗಳನ್ನು ನೆಲಸಮಗೊಳಿಸಲಾಗಿದೆ. ಸುಮಾರು 40 ಎಕರೆ ಪ್ರದೇಶದಲ್ಲಿ ಸೋಲಾರ್ ಪ್ಲಾಂಟ್ ನಿರ್ಮಾಣಕ್ಕಾಗಿ ಕಂದಾಯ ಇಲಾಖೆಯಿಂದ ಇಂಧನ ಇಲಾಖೆಗೆ ಲೀಸ್ ಅನುಮೋದನೆ ನೀಡಲಾಗಿದೆ ಎನ್ನಲಾಗಿದ್ದು, ಇದರ ನೆಪದಲ್ಲಿ ಅರಣ್ಯ ನಾಶ ಮಾಡಲಾಗಿದೆ ಎಂಬ ಆರೋಪ ಗ್ರಾಮಸ್ಥರಿಂದ ಕೇಳಿಬಂದಿದೆ. ಇವತ್ತೊಂದು ಏನು ದುರಂತಪ್ಪ ಅಂತಂದ್ರೆ ಈ ಬೆಳಗಾವಿ ಜಿಲ್ಲೆ ಬೆಳಗಾವಿ ತಾಲೂಕಿನ ಬಡಾಲಂಕಲಿ ಗ್ರಾಮದಾಗ ಐತಿಹಾಸಿಕ ಕೌರಿಗುಡ್ಡ ಅಂತ ಐತ್ರಿ. ಇಲ್ಲಿ ಐತಿಹಾಸಿಕ ಕೌರಿಗುಡ್ಡ, ಸಾವಿರಾರು ವರ್ಷಗಳ ಇತಿಹಾಸ ಉಳ್ಳಂತ ಒಂದು ಕೌರಿಗುಡ್ಡ, ಸಾಕಷ್ಟು ಫಲ ಕೊಡುವಂತ ಮತ್ತು ಶ್ರೀಗಂಧ ಗಿಡವನ್ನು ಹೊಂದಿದಂತ ಇದೊಂದು ಗುಡ್ಡ. ವನ್ಯ ಜೀವಿಗಳು ಸಾಕಷ್ಟು ಅದಾವ ಇಲ್ಲಿ, ಸಾವಿರಾರು ಸಂಖ್ಯೆ ಒಳಗೆ ರಾಷ್ಟ್ರೀಯ ಪಕ್ಷಿಗಳು ಅದಾವ. ಆದ್ರೆ ಇಲ್ಲೇ ಸೋಲಾರ್ ಪ್ಲಾಂಟ್ ಹಾಕ್ತಾವ ಅಂತೇಳಿ ಇಲ್ಲಿ ಇದ್ದಂಥವ್ರು ಹೇಳಿದಾರೆ. ಆದ್ರೆ ಯಾವುದೋ ಅಧಿಕಾರಿಗಳು ಇನ್ನೂ ಮಟ್ಟ ಬಂದು ಫಸ್ಟ್ನೇವನ್ನು ಮಾಡಿಲ್ಲ. ಫಸ್ಟ್ನೇ ಅಧಿಕಾರಿಗಳು ಯಾರೂ ಇನ್ನೂ ಮಟ್ಟ ಮಾಡಿಲ್ಲ. ಫಾರೆಸ್ಟ್ ಡಿಪಾರ್ಟ್ಮೆಂಟ್ದವ್ರಿಗೆ ಮಾಡಿದವು ಮತ್ತು ತಹಸೀಲ್ದಾರ್ ಅವರಿಗೆ ಈ ವಿಷಯ ತಿಳಿಸಿದವ. ತಲಾಟಿ ಮತ್ತು ಇಲ್ಲಿದ್ದಂಥ ಸರ್ಕಲ್ ಹೇಳ್ತಾರ ಇದನ್ನು ಪರ್ಮಿಷನ್ ಕೊಟ್ಟದ್ದು DC ಅವ್ರಂತೆ. DC ಅವರು IAS IPS ಕಲ್ತಿದ್ದು ಈ ಪ್ರಕೃತಿನ ಈ ನಾಡನ್ನ ಹಾಳು ಮಾಡ್ಬೇಕಂತೇಳಿ ಅವ್ರಿಗೆ IAS ಕಲಿತಾರಂತೇಳಿ ನಾನು ಕೇಳ್ತಾನೆ ಅವ್ರನ್ನ, DC ಅವ್ರನ್ನ. ಇವತ್ತು ಈ ಸರ್ಕಾರ ಏನೆಲ್ಲ ನುಂಗಿರ, ಕೃಷಿ ಭೂಮಿ ನುಂಗಿರು, ಏನೇನೆಲ್ಲ ನುಂಗಿರ. ಆದ್ರೆ ಈ ಹಳ್ಳಿಗಳಿಗೆ ಸುಂದರವಾದ ಈ ಅರಣ್ಯ ಕಾಡುಗಳನ್ನ ನುಂಗಾಕ್ ಬಂದಾರ ಇವತ್ತು ರಾಜಕಾರಣಿಗಳು. ಇವು ಇಲ್ಲಿ ಪ್ಲಾಂಟ್ ಹಾಕೋವಂತ ಯಾರ ಸಂಬಂಧಿಕದನೋ ಗೊತ್ತಿಲ್ಲ. ಮತ್ತು ಇದಕ್ಕೆ ರಾಜಕಾರಣಿಗಳು ಯಾರ್ಯಾರು ಕೈವಾಡ ಐತು ಗೊತ್ತಿಲ್ಲ. ನೀವು ಯಾರೇ ಇರಲಿ, ತಪ್ಪಿತಸ್ಥರು ಯಾರೇ ಇರಲಿ, ಇವತ್ತು ನೀವು ಯಾರೇ ತಪ್ಪಿತಸ್ಥರು ಇರಲಿ, ನಿಮ್ಮ ಮ್ಯಾಲ ಕಾನೂನು ಕ್ರಮ ಆಗಲೇಬೇಕು. ಆಗ್ಲಿಲ್ಲ ಅಂದ್ರೆ ನಾವು ರೈತ ಸಂಘದಿಂದ ಮತ್ತು ನಮ್ಮ ಬಡಾಲಂಕಲಿಗೆ ಎಲ್ಲ ರೈತರು ನಾವು ಒಕ್ಕಟ್ಟಾಗಿ ಎಲ್ಲ ಸುತ್ತಮುತ್ತ ಹಳ್ಳಿಗಳಿಂದ ರೈತರು ನಿಮ್ಮ ಮ್ಯಾಲ ನಾವು ಧರಣಿ ಕುಂದಿರ್ತಾವ. ಈ ಸರ್ಕಾರದ ವಿರುದ್ಧ ಧರಣಿ ಕುಂದಿರ್ತಾವ ನಾವು. ಯಾಕಂದ್ರೆ ತಪ್ಪಿತಸ್ಥರ ಮೇಲೆ ಶಿಕ್ಷೆ ಆಗ್ಬೇಕು. ಇಷ್ಟೊಂದು ಲಕ್ಷಾಂತರ ಗಿಡ ಇವತ್ತು ಹಾಳು ಮಾಡಿದಾರ. ಶ್ರೀಗಂಧ ಗಿಡಗಳನ್ನ ಇಲ್ಲಿ ತುಡುಗ್ ಮಾಡ್ಕೊಂಡು ಹೋಗಿದಾರ. ಕಡದ ಶ್ರೀಗಂಧ ಗಿಡ ಇದ್ದು ಇಲ್ಲಿ ಸಾಕಷ್ಟು ಕಿಮ್ಮತ್ತಿನ್ನು ಅವನು ಸಹ ತುಡುಗ್ ಮಾಡ್ಕೊಂಡು ಹೋಗಿದಾರ. ನಾನು ಆರೋಪ ಮಾಡತ್ತಾನ. ಯಾಕಂದ್ರೆ ಇದು ಮೇನ್ ಹೊಣೆಗಾರ ಫಾರೆಸ್ಟ್ ಡಿಪಾರ್ಟ್ಮೆಂಟ್ದವ್ರು. ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಈ ಟೋಟಲ್ 50 ಎಕರೆಗಿಂತ ಮೇಲ್ಪಟ್ಟು ಹಡ್ಡಿದಾರ. ಈಗ ಗಿಡಗಳನ್ನ ಕಡ್ದಿಲ್ಲ, ಅವನು ಬೇರ್ ಸಕಟ ಹಡ್ಡಿ ಹೋಗಿದ್ದಾರ. ಫಲ ಕೊಡುವಂತ ಗಿಡಗಳನ್ನ ಬೇರ್ ಸಕಟ ಹಡ್ಡಿ ಹೋಗಿದ್ದಾರು. ಇನ್ನು ನಿನ್ನೆ ಮಾಹಿತಿ ಪ್ರಕಾರ, ನಿನ್ನೆ ಕೇಳಿದ ಮಾಹಿತಿ ಪ್ರಕಾರ 500 ಎಕರೆ ಗುಡ್ಡ ಎಲ್ಲ ಹಡ್ತಾವ ಅಂತ ಹೇಳಿದಾರ. ಅಂದ್ರೆ 500 ಎಕರೆ ಎಲ್ಲ ಗುಡ್ಡ ಎಲ್ಲ ಹಡ್ಡಿ ರಾಜಕಾರಣಿಗಳು ಇವ್ರು ಏನೋ ಒಂದು ಅಕ್ರಮವಾಗಿ ಏನೋ ನಡೆಸ್ಬೇಕಂತೇಳಿ ಇಲ್ಲಿ ಚಿಂತನೆ ಅದಾವ. ಯಾಕಂದ್ರೆ ನಿನ್ನೆ ಇಲ್ಲಿದ್ದಂಥ ಒಂದು ಸಿಬ್ಬಂದಿಗಳು ಓಡಿ ಹೋಗಿದಾರ. ಅವ್ರು ನಾವು ಬಂದು ಕೇಳ್ಕೊಡ್ಕಂದ್ರ ಇಲ್ಲಿಂದ ಪಲಾಯನೆ ಆದ್ರ. ಅಂದ್ರೆ ಇಲ್ಲಿ ಕುತಂತ್ರ ಐತೆ ಅಂತೇಳಿ ಸ್ಪಷ್ಟವಾಗಿ ಗೊತ್ತಾಯ್ತು. ಅಧಿಕಾರಿಗಳು ಇಲ್ಲಿ ಸ್ಪಾಟಿಗೆ ಇನ್ನೂ ಮಟ್ಟ ನಮ್ಮ ರೈತರೆಲ್ಲರೂ ಇಲ್ಲಿ ಕುಂತಾವ. ಇನ್ನೂ ಮಟ್ಟ ಸ್ಪಾಟಿಗೆ ಒಬ್ಬ ಅಧಿಕಾರಿಗಳು, ಒಂದು ಡಿಪಾರ್ಟ್ಮೆಂಟ್ ಅಧಿಕಾರಿನೂ ಬರಲಿಲ್ಲ ಅಂದ್ರೆ ಇಲ್ಲಿ ಅಕ್ರಮವಾಗಿ ಏನೋ ನಡೆಯತ್ತ ಚಟುವಟಿಕೆ ಅನ್ನೋದು ಸ್ಪಷ್ಟವಾಗಿ ಹಿಡಿತು. ಮತ್ತು ಈ ಬೇಲಿನ ಎದ್ದು ಹೊಲ ನೇಯಕಾತ್ರ. ಇನ್ನು ರೈತರು, ಸಾಮಾನ್ಯ ಜನರು ಏನು ಮಾಡೋದು? ರಾಮನಗೌಡ ಪಾಟೀಲ್, ರೈತ ಮುಖಂಡ. ಕೌರಿಗುಡ್ಡದ ಸುಮಾರು 50 ಎಕರೆ ಪ್ರದೇಶದಲ್ಲಿ ಹಸಿರು ಸೀರೆಯನ್ನ ಸಂಪೂರ್ಣವಾಗಿ ಕೊಂದು ಹಾಕಲಾಗಿದೆ. 500 ಎಕರೆ ವ್ಯಾಪ್ತಿಯ ಈ ಅರಣ್ಯ ಪ್ರದೇಶದಲ್ಲಿ ನವಿಲು ಸೇರಿದಂತೆ ಅನೇಕ ವನ್ಯಜೀವಿಗಳು ವಾಸವಿದ್ದು ಅವುಗಳ ಭವಿಷ್ಯಕ್ಕೆ ಕುತ್ತು ತಂದಿದೆ. ಇತಿಹಾಸ ಪ್ರಸಿದ್ಧ ಕೌರಿಗುಡ್ಡ ಅರಣ್ಯ ಪ್ರದೇಶದಲ್ಲಿ ಸುಮಾರು 50 ಎಕರೆ ಹೆಚ್ಚು ಪ್ರದೇಶದಲ್ಲಿ ಎದ್ದು ನಿಂತ ಮರಗಳನ್ನು ಕಡಿದು ಹಾಕಲಾಗಿದೆ. ಹಚ್ಚ ಹಸಿರು ಅರಣ್ಯವನ್ನು ನಾಶಪಡಿಸಿರುವುದು ಕಂದಾಯ ಅಧಿಕಾರಿಗಳೇ ಎಂಬ ಆರೋಪ ಗ್ರಾಮಸ್ಥರಿಂದ ಕೇಳಿ ಬಂದಿದೆ. ಸೋಲಾರ್ ಪ್ಲಾಂಟ್ ನೆಪದಲ್ಲಿ ಮರಗಳ ಬೇರುಗಳನ್ನೇ ಕತ್ತರಿಸಲಾಗಿದೆ. ಮರಗಳ ಮಾರಣ ಹೋಮಕ್ಕೆ ಅನುಮತಿ ನೀಡಿದವರು ಯಾರನ್ನ ಕೇಳಿ ಮರಗಳನ್ನು ಕಡಿದು ಹಾಕಲಾಗಿದೆ ಎಂಬ ಪ್ರಶ್ನೆಗಳಿಗೆ ಇನ್ನೂ ಉತ್ತರವಿಲ್ಲ. ಮಾಧ್ಯಮದವರು ಬರುವ ಮಾಹಿತಿ ತಿಳಿದ ಕೂಡಲೇ ಜೆಸಿಬಿ ಸಮೇತ ರಾತ್ರೋರಾತ್ರಿ ಸ್ಥಳದಿಂದ ಪರಾರಿಯಾಗಿದ್ದಾರೆ ಎನ್ನಲಾಗಿದೆ. ಬೆಳಗಾವಿ ತಾಲೂಕಿನ ಬಡಾಲಂಕಲಿಗೆ ಗ್ರಾಮದ ಹದ್ದಿಯಲ್ಲಿರುವಂಥ ಈ ಒಂದು ಅರಣ್ಯವನ್ನು ಖಾಸಗಿ ಕಂಪನಿಯವರು ಇದನ್ನು ನಾಶ ಮಾಡುತ್ತಿರೋದಕ್ಕೆ ಜಿಲ್ಲಾಧಿಕಾರಿಗಳು ಹಾಗೂ ಅರಣ್ಯ ಅಧಿಕಾರಿಗಳ ಪರ್ಮಿಷನ್ ಸಿಕ್ಕದಂತ. ಆ ಪರ್ಮಿಷನ್ನ ತೋರಿಸ್ರಿ ಅಂತ ಬಂದರೆ ಇಲ್ಲಿಂದ ಓಡಿ ಹೋಗಿದ್ದಾರೆ ಅವರು. ಯಾಕಂದ್ರೆ ಇದು ಬೇಕಾಯ್ದೆಸರಿ ಕೆಲಸ ಮಾಡತ್ತಾರು. ಇನ್ನು ಮುಂದೆ ಏನಾದರೂ ಒಂದು ಸೃಷ್ಟಿ ಮಾಡ್ಕೊಂಡು ಬಂದ್ರೂ ಈ ಒಂದು ಅರಣ್ಯವನ್ನು ನಾಶ ಮಾಡಿದ್ದನ್ನು ನಾವು ಮಾತ್ರ ಬಿಡೋದಿಲ್ಲ. ಯಾಕಂದರೆ ಇದನ್ನು ಮರುಸ್ಥಾಪನೆ ಆಗಬೇಕು. ಈ ಅರಣ್ಯವನ್ನು ನಾಶ ಮಾಡಲಿಕ್ಕೆ ನಾವು ಬಿಡೋದಿಲ್ಲ. ನೀವು ಮುಂದಿನ ದಿನಮಾನದೊಳಗೆ ನಾವು ಸುತ್ತಮುತ್ತ ಎಲ್ಲ ಹಳ್ಳಿಯ ರೈತರು ಸೇರಿ, ಲಕ್ಷಾಂತರ ರೈತರು ಸೇರಿ ಇಲ್ಲಿ ಧರಣಿ ಮಾಡ್ತಾವೆ. ಯಾಕಂದರೆ ಇಲ್ಲಿಯ ನಿಸರ್ಗವನ್ನು ಹಾಳು ಮಾಡೋಕ್ಕೆ ಬಂದಿದ್ದಾರೆ ಇವರು ಸ್ವಾರ್ಥಕ್ಕೋಸ್ಕರ. ಅದಕ್ಕೆ
ನಾವು ಎಲ್ಲ ರೈತ ಸಂಘದಿಂದ ರೈತ ಮುಖಂಡರು ಹಾಗೂ ರೈತ ಎಲ್ಲ ಹೋರಾಟಗಾರರು ಇದನ್ನು ವಿರೋಧಿಸ್ತೀವಿ. ಮುಂದಿನ ದಿನಮಾನದೊಳಗೆ ಎಚ್ಚರಿಕೆಯಿಂದ ಈ ಆಡಳಿತ ಮಾಡಬೇಕು ಅಂತೇಳಿ ನಾವು ಜಿಲ್ಲಾಧಿಕಾರಿಗಳು ಮನವಿ ಮಾಡ್ತಾ ಇದ್ದೀವಿ. ಹಾಗೂ ಅರಣ್ಯಾಧಿಕಾರಿಗಳು ಕೂಡ ಇದಕ್ಕೆ ಯಾವ ರೀತಿ ಪರ್ಮಿಷನ್ ಕೊಟ್ಟಿದ್ರು ಅನ್ನೋದ್ರ ಬಗ್ಗೆ ಅವರು ಸ್ಪಷ್ಟೀಕರಣ ಮಾಡಬೇಕು. ಆದ್ರೆ ಈ ಒಂದು ಮಾಡುತ್ತಿರುವಂಥ ಇದು ನಿಸರ್ಗಕ್ಕೆ ಎಷ್ಟು ಹಾನಿ ಮಾಡ್ತದೆ ಅನ್ನೋದ್ರ ಬಗ್ಗೆ ಯಾರೂ ಒಬ್ಬರು ವಿಚಾರ ಮಾಡಿಲ್ಲ. ಯಾಕಂದ್ರೆ ಈಗ ನಮ್ಮ ಇದು ಯಾವುದದು ನಮ್ಮ ಇದರ ಕಳಸಾ ಬಂಡೂರಿ ಹೋರಾಟಕ್ಕೆ ಇಲ್ಲಿವರೆಗೆ ಈ ನಮ್ಮ ಭಾಗದ ಜನರಿಗೆ ನೀರು ಕುಡಲಿಕ್ಕೆ ಅದೊಂದು ನೀರು ಈ ಕಡೆ ಡೈವರ್ಟ್ ಮಾಡ್ರಿ ಅಂದ್ರೆ ಫಾರೆಸ್ಟ್ ಅವ್ರು ಪರ್ಮಿಷನ್ ಕೊಡ್ತಾ ಇಲ್ಲ ಅಂತ ಹೇಳ್ತಾ ಇದ್ರು ಇವರು. ಮತ್ತು ಇದಕ್ಕೆ ಹೆಂಗೆ ಕೊಟ್ಟರು ಇಂಥದಕ್ಕೆ ಹೆಂಗೆ ಫಾರೆಸ್ಟ್ ಅವ್ರು ಪರ್ಮಿಷನ್ ಕೊಟ್ಟರು? ಅದು ಒಂದು ಜನೋಪಯೋಗಿ ಆಗುವಂಥದ್ದು. ಇದು ಯಾರಿಗೂ ಖಾಸಗಿಯವ್ರಿಗೆ ಉಪಯೋಗ ಆಗುವಂಥದ್ದು. ಅದು ಲಕ್ಷಾಂತರ ರೈತರಿಗೆ, ಕೋಟ್ಯಾಂತರ ರೈತರಿಗೆ ಕುಡಿಲಿಕ್ಕೆ ನೀರನ್ನು ಇವರು ಡೈವರ್ಟ್ ಮಾಡಲಿಕ್ಕೆ ಎಷ್ಟೊಂದು ಕಾನೂನುಗಳನ್ನ ಹೇಳ್ತಾ ಇದ್ದಾರೆ. ಫಾರೆಸ್ಟ್ದವ್ರು ಪರ್ಮಿಷನ್ ಸಿಕ್ಕಿಲ್ಲ, ಮತ್ತು ಇದಕ್ಕೆ ಹೆಂಗೆ ಫಾರೆಸ್ಟ್ದವ್ರು ಇಷ್ಟೊಂದು ಸುಲಭವಾಗಿ ಪರ್ಮಿಷನ್ ಕೊಟ್ಟರು ಈ ಒಂದು ನಿಸರ್ಗವನ್ನು ಹಾಳು ಮಾಡಲಿಕ್ಕೆ? ಇದನ್ನು ನಾವು ಪ್ರಶ್ನಿಸ್ತೇವೆ. ಮುಂದಿನ ದಿನಮಾನದೊಳಗೆ ಉಗ್ರ ಹೋರಾಟ ಮಾಡ್ತೇವೆ ಅಂತೇಳಿ ನಾವು ಈ ಮುಖಾಂತರ ಹೇಳ್ತೀವಿ. ಬಸವರಾಜ್ ಮೊಕಾಶಿ, ಬೆಳಗಾವಿ ಜಿಲ್ಲಾ ರೈತ ಸಂಘದ ಅಧ್ಯಕ್ಷರು. ರಸ್ತೆ ಬದಿಯ ಮರಗಳನ್ನು ಮಾತ್ರ ಕತ್ತರಿಸದೆ ಬಿಟ್ಟಿರುವುದು ಶಂಕೆಗೆ ಕಾರಣವಾಗಿದೆ. ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರ ಕುಮ್ಮಕ್ಕಿನಿಂದಲೇ ಮರಗಳ ನಾಶವಾಗಿದೆ ಎಂದು ರೈತರು ಆರೋಪಿಸಿದ್ದಾರೆ. ತಹಸೀಲ್ದಾರ್ ಹಾಗೂ ಅರಣ್ಯ ಇಲಾಖೆ ಅಧಿಕಾರಿಗಳ ವಿರುದ್ಧ ಕಠಿಣ ಕ್ರಮಕ್ಕೆ ಗ್ರಾಮಸ್ಥರು ಒತ್ತಾಯಿಸಿದ್ದಾರೆ. ನವಿಲು ಸೇರಿ ವನ್ಯಜೀವಿಗಳ ವಾಸಸ್ಥಾನಕ್ಕೆ ಧಕ್ಕೆ ಉಂಟಾಗಿದ್ದು, ಅಪರೂಪದ ಶ್ರೀಗಂಧದ ಮರಗಳಿಗೆ ಕೊಡಲಿ ಏಟಿ ಬಿದ್ದಿರುವುದು ಪರಿಸರವಾದಿಗಳ ಕಳವಳಕ್ಕೆ ಕಾರಣವಾಗಿದೆ. ಅಲ್ಲದೆ ಶ್ರೀಗಂಧದ ಮರಗಳನ್ನು ಕದ್ದು ಸಾಗಿಸಲಾಗಿದೆ ಎಂಬ ಆರೋಪವೂ ಕೇಳಿಬಂದಿದೆ. ಘಟನೆ ಹಿರೇಬಾಗೇವಾಡಿ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ನಡೆದಿದೆ. ವಿನೋದ್ ಕೋಲ್ಕರ್, KMM ನ್ಯೂಸ್, ಬೆಳಗಾವಿ.